ನಾನು ಬಸವಣ್ಣ. ಕ್ರಿಸ್ತಶಕ 1105ರಿಂದ 1196ರವರೆಗೆ ಈ ಭೂಮಿಯಲ್ಲಿ ನಡೆದಾಡಿದವನು. ನನ್ನ ಕಾಲದಲ್ಲಿ ದೇವರನ್ನು ಗುಡಿಯಲ್ಲಿ ಹುಡುಕಿದರು. ನಾನು ದೇವರನ್ನು ಮಾನವನೊಳಗೆ ಕಂಡೆ. ಧರ್ಮ ಮಾನವನಿಗಾಗಿ ಇರಬೇಕು, ಮಾನವ ಧರ್ಮಕ್ಕಾಗಿ ಅಲ್ಲ. ನಾನು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಂಬಿಕೆ. ಹುಟ್ಟಿನಿಂದ ಬ್ರಾಹ್ಮಣ, ಆದರೆ ಚಿಂತನೆಯಿಂದ ಶರಣ. ಬಾಲ್ಯದಲ್ಲೇ ನಾನು ಪ್ರಶ್ನೆ ಕೇಳಿದೆ, ಜನಿವಾರ ಪುರುಷನಿಗಷ್ಟೇ ಏಕೆ? ಜಾತಿ ಧರ್ಮವಾಗಲು ಸಾಧ್ಯವೇ? ಉತ್ತರ ಸಿಗಲಿಲ್ಲ. ಅದಕ್ಕೇ ನಾನು ಮನೆ ತೊರೆದೆ, ಕೂಡಲ ಸಂಗಮಕ್ಕೆ ಹೊರಟೆ. ಅಲ್ಲಿ ನಾನು ಅರಿತುಕೊಂಡೆ, ದೇವರು ನಿರಾಕಾರ. ಅವನು ಕಲ್ಲಿನಲ್ಲಿ ಅಲ್ಲ, ಚೈತನ್ಯದಲ್ಲಿ. ಅದಕ್ಕಾಗಿ ಹೇಳಿದೆ, ದೇಹವೇ ದೇವಾಲಯ, ಕಾಯಕವೇ ಕೈಲಾಸ. ನಾನು ಸಾರಿದ್ದು ಸ್ಪಷ್ಟ. ಯಾವ ಕಾಯಕವೂ ಚಿಕ್ಕದಲ್ಲ, ಯಾವ ಕಾಯಕವೂ ದೊಡ್ಡದಲ್ಲ. ದುಡಿಯುವ ಕೈ ಪವಿತ್ರ, ಹಂಚಿಕೊಳ್ಳುವ ಹೃದಯ ದಾಸೋಹ. ಕುಲದಿಂದಲ್ಲ, ಕಾಯಕದಿಂದ ಮನುಷ್ಯನ ಮೌಲ್ಯ. ನಾನು ಪರಿಚಯಿಸಿದೆ ಇಷ್ಟಲಿಂಗ. ಪ್ರತಿ ಮಾನವನ ಕತ್ತಿಗೆ ಶಿವನ ನಿರಂತರ ಜ್ಞಾಪನೆಯಾಗಲೆಂದು. ಜಾತಿ, ಲಿಂಗ, ವರ್ಗ ಯಾವುದಕ್ಕೂ ಅಲ್ಲಿ ಸ್ಥಾನ ಇರಲಿಲ್ಲ. ಎಲ್ಲರೂ ಶಿವಶರಣರು. ನಾನು ಸ್ಥಾಪಿಸಿದೆ ಅನುಭವ ಮಂಟಪ. ಅದು ಗುಡಿಯಲ್ಲ, ಅದು ಚಿಂತನೆಯ ಕ್ರಾಂತಿ. ಅಲ್ಲಿ ರಾಜನೂ ಇಲ್ಲ, ಬಡವನೂ ಇಲ್ಲ, ಪುರುಷ ಮಹಿಳೆ ಎಲ್ಲರೂ ಸಮಾನ. ಅಲ್ಲಿ ಮಾತಾಡಿದರು ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಚೆನ್ನಬಸವಣ್ಣ. ಅನುಭವವೇ ಶಾಸ್ತ್ರ. ನಾನು ನಿರಾಕರಿಸಿದೆ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಮೂಢನಂಬಿಕೆ, ಪ್ರಾಣಿಬಲಿ. ನಾನು ನಂಬಿದ್ದೇನು ಗೊತ್ತಾ? ದಯವೇ ಧರ್ಮದ ಮೂಲ.